ಬಯಸಿ ಬಂದವಳಿಗೆ ಎಲ್ಲವೂ ಹಿಡಿಸುತ್ತದೆ. ಹಳ್ಳಿ ಆದ್ರೇನು, ದಿಲ್ಲಿ ಆದ್ರೇನು. ನೋಡಿ, ನಾನು ನಿಮ್ಗೊಂದು ಮಾತು ಕೇಳ್ಬೋದು? ಒಂದೇಕೆ 100 ಮಾತು ಕೇಳುವುರದ ನಡೆಸಿಕೊಡ್ತೇನೆ. ಅಲ್ಲ ರೀ, ಈ ಹಳ್ಳಿಯಲ್ಲಿದ್ದು ನನಗಂತೂ ತುಂಬ ಬೇಸರವಾಗಿದೆ. ಹೇಗೂ ನಿಮ್ಮ ಅಣ್ಣನವ್ರಿಗೆ ಭೇಟಿಯಾಗಿದ್ವಿ. ಈ ಊರಲ್ಲಿ ದವಾಖಾನೆ ಮುಚ್ಚಿ ಆ ಬೆಂಗಳೂರಿನಲ್ಲಿ ಆಸ್ಪತ್ರೆಯನ್ನು ವಾಪಸ್ ಚಾಲು ಮಾಡ್ಬೋದಲ್ಲವೇ? ಹೆಂಡತಿ ಎಂದರೆ ಗಂಡನ ಎಲ್ಲ ಜವಾಬ್ದಾರಿ ಹೊತ್ತು ಕೈ ನಡೆದು ನಡೆಸೋದು ಹೆಂಡತಿಯ ಧರ್ಮಕನೇ. ಹೀಗೆಲ್ಲ ಹೇಳಿಬಿಟ್ಟರೆ ಹೇಗಿರದ? ನೀ ಹೇಳುದು ಸರಿನಾರದ? ಅಂದ್ರೆ ಅಣ್ಣನನ್ನು ಬಿಟ್ಟು ಬರೋದು ಅಷ್ಟೊಂದು ಭಯನಾ? ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಂದೆ ತಾಯಿಯನ್ನು ಕಳೆದುಕೊಂಡ ನನಗೆ ಕಷ್ಟಪಟ್ಟು ದುಡಿದು ಬಂಗಾರದಂಗೆ ನೋಡಿಕೊಂಡಿದ್ದಾರೆ. ನಮ್ಮನ್ನ ಅಪರಂಜಿಕನೇ. ಅಂತ ಅಪರಂಜಿಯನ್ನು ಬಿಟ್ಟು ಬರಲು ಹೇಗಿರದ? ನೀ ಹೇಳೋದು ಸರಿನಾ? ಅಲ್ಲ ರೀ, ಬೆಂಗಳೂರಿನಲ್ಲಿ ನಾವಿಬ್ಬರು ಹೇಗಿರ್ಬೋದು, ಏನಂತೀರಾ? ನಿನ್ನ ತಳಕು ಬದುಕು ಮಾತು ನಂಬಿಕೊಂಡು ಅಪರಂಜಿ ಅಂತ ಇರುವ ನನ್ನನ್ನು ಬಿಟ್ಟು ಬರುವುದು ಸರಿನಾರದ? ನೀನು ತಿಳಿದು ಮಾತನಾಡ್ತೀಯೋ ಅಥವಾ ತಿಳಿಯದೇ ಮಾತನಾಡ್ತೀಯೋ ನನಗೊಂದು ಅರ್ಥವಾಗುವುದಿಲ್ಲ. ನಮ್ಮ ಸಂತೋಷಕ್ಕೆ ಮತ್ತೊಬ್ಬರ ಸಂತೋಷ ಹಾಳು ಮಾಡೋದು ಮಾನವೀಯತೆ ಅಲ್ಲ. ಹೌದು, ನೀವಿಷ್ಟು ಹೇಳಿದ ಮೇಲೆ ಮುಗ್ದೇ ಹೋಯ್ತು. ಗಂಡನ ಮೇಲೆ ಅದೇನು ಪ್ರೀತಿ, ಅದೇನು ಸಹನೆ, ಕುಟುಂಬದವರ ಮೇಲೆ ಅದೇನು ಗೌರವ. ಮೆಚ್ಚಿದ ಕರೆ ನಿನ್ನ ಮಾತನ್ನು. ಮಳ್ಳಿ ಮಳ್ಳಿ ಎಂದು ಮಂಚಕ್ಕೆ ಕಾಲು ಎಷ್ಟು ಎಂದು ಕೇಳಿದರೆ 3 ಕಾಲು ಎಂದಂಗಾಯ್ತು ನಿನ್ನ ಕತೆ. ನಿನ್ನ ಹೃದಯಕ್ಕೆ ಮೆಚ್ಚುವಂತೆ ಒಂದು ಮಾತು ಹೇಳುತ್ತೇನೆ ಕೇಳು. ಒಂದು ಪುಟ್ಟ ಮಗು ಅಂಬೆಗಾಲು ಇಟ್ಟು ನಡಿಬೇಕಾದರೆ ಅದು ಅಕಸ್ಮಾತ್ ತಪ್ಪು ಹೆಜ್ಜೆ ಇಟ್ಟರೆ ಅದನ್ನು ಕೈ ಹಿಡಿದು ನಡೆಸುವಳು ತಾಯಿರ್ತಾಳೆ. ಅದೇ ಮಗು ಬೆಳ್ತಾ ಬೆಳ್ತಾ ದೊಡ್ಡವಳಾದ ಮೇಲೆ ಅದು ಆ ತಾಯಿಯ ಮಾತು ಆ ಮಗುಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಪಕ್ಕದಲ್ಲಿ ಹೆಂಡತಿ ಇರುತ್ತಾಳೆ. ಅಂದ ಹಾಗೆ ಹೆಂಡತಿ ಆದವಳು ಗಂಡನ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಕೈ ಹಿಡಿದು ನಡೆಸುವಳು ಹೆಂಡತಿಯ ಧರ್ಮಕನೇ. ಓದಿಸಲಿಕ್ಕೆ ನಮ್ಮನ್ನ ಸಾಲ ಬೇರೆ ಮಾಡಿದ್ದಾನೆ. ಆ ಸಾಲವನ್ನು ತೀರಿಸಿ ಬಂಗಾರದ ನನ್ನ ಆಸೆಯನ್ನು ಪೂರೈಸುತ್ತ ನಾ ಮನೆ ಬಿಟ್ಟು ಹೋದರೆ ಹೇಗೆ ಅದ? ನೀ ಹೇಳೋದು ಸರಿನಾರದ? ನಮ್ಗೇಕೆ ಬೇಕು? ಇಲ್ಲಿ ನೋಡು ರಾಧಾ, ಮಾವಿನ ತೋಟ ಮುಂಗುರುಳು ಹಾರಾಡುತ್ತಿದೆ. ರಾಧಾ, ಇಲ್ಲಿ ನೋಡು ರಾಧಾ, ನೀನು ಹೇಗೆ ಕಾಣುತ್ತಿದೆ ಅಂತ ಕೂಗಿ ಇರುತ್ತದೆ ಈ ಪ್ರಕೃತಿಯ ಸೌಂದರ್ಯ. ಹಳ್ಳಿ ಜನಕ್ಕೆ ಇದು ಅಂದಿಲ್ಲ ರಾಧಾ. ಇದೇ ಹಳ್ಳಿ ಜನ ಹಾಗಲಕಾಯಿ ಭೂಮಿಯ ಮೇಲೆ ಬೆವರು ಸುರಿಸಿ ದುಡಿದು ನಮ್ಮ ಈ ನಾಡಿಗೆ ಅನ್ನ ಹಾಕುವುದು ರೈತನೆಂಬುದನ್ನು ಮರೆಯಬೇಡ. ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರು ಬಡ ರೈತನಲ್ಲಿ ಉಸಿರಿನಲ್ಲಿ ಬೆಳೆಯುತ್ತಿದ್ದಾರೆ. ಇದೆಲ್ಲ ನಿನಗೇನು ಗೊತ್ತು ರಾಧಾ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ತೀರಿಕೊಂಡರು. ತಂದೆಯ ಸ್ಥಾನದಲ್ಲಿ ನಿಂತು ಅನ್ನ ಹಗಲು ದುಡಿದು ನನ್ನನ್ನು ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದಾರೆ. ಓದಿಸಲಿಕ್ಕೆ ಸಾಲವನ್ನು ಕೂಡ ಮಾಡಿದ್ದಾರೆ. ಆ ಸಾಲವನ್ನು ತೀರಿಸಿ ಮುಂದೆ ನೋಡಿದರಾಯಿತು. ಎಷ್ಟು ಸುಂದರವಾಗಿದೆ ಈ ಪ್ರಕೃತಿಯ ಸೌಂದರ್ಯ. ಮಾತಿನಲ್ಲಿ ಮುಂಗುರುಳು ಹಾರಾಡುತ್ತಿವೆ. ನಿರ್ಭಯವಾಗಿ ಹಾರಾಡುತ್ತಿರುವ ಹಕ್ಕಿಗಳು, ಜುಳು ಜುಳು ಅನ್ನುತ್ತಿರುವ ಮಲಪ್ರಭಾ ನದಿ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ಇಲ್ಲೇ ಇರಬೇಕೆಂದು ಅನಿಸುತ್ತದೆ. ಮಾತಿನಲ್ಲಿ ಬಲು ರಸಿಕರು ನೀವು. ನೋಡಿ, ಈ ಮುದ್ದಾದ ಬಾಲ್ಯ ಹೃದಯವನ್ನೇ ಕದ್ದಿದ್ದೀರಾ. ಹಾಗಾದರೆ ಹೊರಹೊಮ್ಮಲಿ ನಿನ್ನ ಗೀತಂದು.
ಹಲೋ ಮಿಸ್ಟರ್ ಕೃಷ್ಣ, ಬೇಕವಾಡದಿಂದ ಯಾವಾಗ ಬಂದೆ? ನಮಸ್ಕಾರ ಬಳಿಯ. 2-3 ದಿನಗಳಾಯ್ತು ಬಂದು. ಬಾ ಕುಳಿತುಕೋ. ಅಂತೂ ಅಣ್ಣನ ಆಸೆ ಅಂತೆ ಡಾಕ್ಟರ್ ಅನ್ನು ಮುಗಿಸಿಕೊಂಡು ಬಂದೆ. ಹಳ್ಳಿಯ ಸೇವೆ ಮಾಡುವೆ ಅಂದಾಗೆ ಮಿತ್ರ, ಇವರು ಯಾರು ನನಗೆ ಪರಿಚಯವಾಗಲಿಲ್ಲ. ಹಾ, ಮತ್ತೆ ಬಿಟ್ಟೆ. ಇವಳು ನನ್ನ ಹೆಂಡತಿ. ಆ ಕಾಲೇಜಿನಲ್ಲಿ ಪರಿಚಯವಾಯಿತು. ಅಗರ್ಭ ಶ್ರೀಮಂತನ ಮಗಳು. ಇವಳ ಹೆಸರು ರಾಧಾ ಅಂತ. ನಮಸ್ಕಾರ. ಹೆಸರು ತುಂಬಾ ಸೊಗಸಾಗಿದೆ. ಹೌದು, ನಿಮ್ಮ ಪರಿಚಯವೇ ಆಗಲಿಲ್ವಲ್ಲ. ಇವರು ವಿಷಕಂಠ ಅಂತ, ಇದೇ ಊರಿನವರು. MLA PA. ಆಹಾ, ಒಳ್ಳೆಯ ಉದ್ಯೋಗವನ್ನೇ ಆರಿಸಿಕೊಂಡಿದ್ದೀರಾ. ಗೆಳೆಯ, ಬಹಳ ದಿನಗಳಾದ ಮೇಲೆ ಬಂದಿದ್ಯಾ. ಊಟ ಮಾಡಿಕೊಂಡು ಹೋಗುವಂತೆ, ಕುಳಿತುಕೋ. ಬೇಡ ಮಿತ್ರ, ಇನ್ನೊಂದು ಸಲ ಬರುವೆ. ಈಗ ಚುನಾವಣೆ ಸಮಯ, ಕೆಲಸ ಬಹಳವಿವೆ. ವಿಷಕಂಠ, ನಮ್ಮ ಮನೆಗೆ ಬರೋದನ್ನು ಮಾತ್ರ ನೀವು ಮರೆಯಬೇಡಿ. ಯಾವತ್ತೂ ಮರೆಯಲ್ಲ. ಆಗ್ಲಿ, ನಾವು ಬರ್ತೀವಿ. ಬಾಯ್. ಮಂಡಪಾಲ್ ಮಾಡಿಲ್ಲ. ಮಂಡಪಾಲ್ ಮಾಡಿ ಅಂತೂ ಇವರಿಬ್ಬರ ಪರಿಚಯವಾಯಿತು. ಹೊತ್ತು ನೋಡು ಹಂಚು ಹಾಕಿ ಅಣ್ಣ ತಮ್ಮಂದಿರ ಇಬ್ಬರ ನಡುವೆ ವಿಷದ ಬೀಜವನ್ನು ಬಿತ್ತೆ ರಾಧಾಳ ಬಾಳಿಗೆ ಬಿರುಗಾಳಿಯನ್ನು ಎಬ್ಬಿಸಿ, ಇನ್ನು ರಾಧಾ ರಸ ತುಂಬಿದ ಮಾವಿನ ಹಣ್ಣು ರಸಪುರಿ ಅದನ್ನು ಹೀರದೆ ಬಿಡಲೇಳ ಈ ವಿಷಕಂಠ. बेडो पानी रो बेडो पालने न जारी रे गुलो हलाकी चाला रे
10 ವರ್ಷಗಳ ಸೋಲಿಲ್ಲದ ಸರ್ದಾರನೆಂದು ಬಿರುದು ಪಡೆದಿರುವ ಈ ಕಾಳಿಂಗ ನಾಯನ ವಿರುದ್ಧ ಆ ಬಂಡ ಬಡ್ಡಿ ಮಗ ಬಸವರಾಜ ಬಾಯಿಗೆ ಬಂದಂತೆ ಮಾತನಾಡಿದಂತೆ ನಮ್ಮವರ ಮುಂದೆ ನಿಮ್ಮ MLA ಒಬ್ಬ ಲಂಚಕೋರ ಸರ್ಕಾರದ ಕೆಲಸವನ್ನು ನಮ್ಮವರ ಹೆಸರು ಗುತ್ತಿಗೆ ಪಡೆದುಕೊಂಡು ಕೋಟ ಕಾಗದ ಪತ್ರ ಸೃಷ್ಟಿ ಮಾಡಿಕೊಂಡು ಸರ್ಕಾರದ ದುಡ್ಡನ್ನು ನುಂಗಿ ನೀರು ಕುಡಿದಾನೆ, ಹಾಗೆ ಹೀಗೆ ಎಂದು ಬಾಯಿಗೆ ಬಂದು ಮಾತಾಡಿದ್ದಾನೆ. ಕರಿಯ ಈ ಸಾರಿ ಅವ ಮಗನ ಕರ್ಕೊಂಡು ಬಾ. ಯಾರಂತ ಹೇಳ್ರಿ ಆ ಬಡ್ಡಿ ಮಗ? ಇನ್ಯಾರ್ಲೇ ಆ ಬಡ ಬಿಕಾರಿ ಬಸವರಾಜ್ ಈ ಸಾರಿ ರೈತ ಸಂಘದ ಅಧ್ಯಕ್ಷನಾಗಿದ್ದಾನೆಂದು ಎಷ್ಟು ಸೊಕ್ಕ ಬಂದಿರ್ಬೇಕ ಮಗಗ. ಆಯ್ತ್ ಬಿಡ್ರಿ, ವಾದ್ ಹೇಳ್ಕೊಂಬರ್ತಾನ ಮಗನ. ಸಾಹೇಬ್ರ ಏನ್ ಅವ್ರ ಹೆಂಡತಿ ಗೀತಾರಾಣಿ ಅವ್ರ ಸಪೋರ್ಟ್ ಅದಾಳ್ರಿ ಸಾವ್ಕಾರ. ಹುಡುಗರ ನೋಡಿದರೆ ನಮಸ್ಕಾರಕ್ಕೆ ನನ್ನ ಬೆಂಕಿ ಫೋಟೋ ನೋಡಿ ಒಂದು ವಿಡಿಯೋ ನಾನು ಆ ವಿಡಿಯೋ ಶುರುನಲ್ಲೇ ಹೇಳ್ತೀನಿ. ಪ್ರಚಾರ ಮಾಡ್ತೇನು. ಎಷ್ಟು ಸೊಕ್ಕ ಬಂದಿರ್ಬೇಕಲ್ಲ ನನಗ, ಎಷ್ಟು ಸೊಕ್ಕ ಬಂದ್ರೆ. ಹೌದ್ರಿ ಸಾಹೇಬರ, ಸತತವಾಗಿ 10 ವರ್ಷಗಳಿಂದ ಈ ಭಾಗದಾಗ ನೀವ MLA ಅದರಿ. ಅದೆಂದಿಗೂ ಸಾಧ್ಯ ಇಲ್ಲ ರೀ. ಬರ್ದಿಟ್ಕೋಲಿ ಮಗನ, ಬರ್ದಿಟ್ಕೋ. ಸತತವಾಗಿ 10 ವರ್ಷಗಳಿಂದ MLA ಆಗಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ನೀವು. ಯಾಕೋ ತಮ್ಮ ಊರೆಲ್ಲ ಸಿಸಿ ಮಾಡಿಸಿದ್ನ ಕಾಣ್ಲಿಲ್ಲೇನ? ಮಾತ್ರ ರಾತ್ರಿ ಬಾಗಲ ತಗತ್ತೋಗಿ 2,000 ಲೋಟ್ ನಿನ್ನ ಕಾಣ್ಲಿಲ್ಲೇನ? ಅದಕ್ಕೆಲ್ಲ ದೊಡ್ಡ ನೀ ಮಾಪ್ ಕೊಡ್ತಾನೆ ಮಗನ, ನೀ ಮಾಪ್ ದುಡದ ಕಮ್ಮ ಗುರುತು ಕೊಟ್ಟಿಲ್ರಿ. ಮಂದಿ ಗೋಲ್ ಮುರಿದ ಮಂದಿಗೆ ಬರ್ತಾರೆ ನೀವು. ಅದಕ್ಕಾಗಿ ಈ ಸಲ ನಮ್ಮ ರೈತ ಸಂಘದವರು ಬೇರೆ ಅಭ್ಯರ್ಥಿಗೆ ಆರಿಸಿ ತರೋಣ ಅಂತ ತೀರ್ಮಾನ ಮಾಡಿದೇವ. ತಮ್ಮ ಬಸವರಾಜ ಮನೆಗೆ ಬಂದು ಭಾಗ್ಯಲಕ್ಷ್ಮಿನ ಬ್ಯಾಡ ಅನ್ನಬಾರ್ದ. ನಮ್ಮ ಸಾವುಕಾರ ಚಿಂತೆ ನಿನಗೆ ಯಾಕೋ ತಮ್ಮ? ಬರೋ ಚಿಂತೆ ಮಾಡಿ ನಿನಗೆ ಏನ್ ಸಿಗೋದೈತಿ? ಮನೆಗೆ ಬಂದು ಭಾಗ್ಯಲಕ್ಷ್ಮಿನ ಬೇಡ ಅನ್ನಬೇಡ. ನಿನ್ನ ಪಾಡಿಗೆ ನೀ ಸುಮ್ಮನೆ ಇದ್ದು ಬಿಡ. ಊರ ಉಸಾಬರಿ ನಿನಗೆ ಏಕ ಬೇಕಲ್ಲಿ? ನಿನ್ನ ಉಸಾಬರಿ ತೀರ್ದಷ್ಟೈತಿ. ನಮ್ಮ ವಿಷಯ ಕಂಟ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾನೆ. ಕೇಳು ತಗೋ, ನಿನಗೆ ಎಷ್ಟು ಬೇಕಾಗಿ ದುಡ್ಡು ತಗೊಂಡು ಸೋಮನ ನೇರ್ತು ಬಿಡ್ಲೆ, ಸೋಮನ ದುಡ್ಡಿಗಾಗಿ ಆಸೆ ಪಡೋದಿಲ್ಲರೇ ಈ ಬಸವರಾಜ. ದೇವರು ನನಗೆ ಕೈಗೆ ಕೊಟ್ಟಿದ್ದಾನೆ. ಲಂಚದ ಆದಿಗೆ ಬೆಲೆ ಕೊಟ್ಟು ನನ್ನ ನಂಬಿದ ಜನರಿಗೆ ದ್ರೋಹ ಮಾಡೋದಿಲ್ಲ ನಾನು. ತಮ್ಮ ಬಸವರಾಜ ನಿನಗೆ ಕೊನೆಯದಾಗಿ ಹೇಳುತ್ತೇನೆ. ತಮ್ಮ ಬಸವರಾಜ, ಇಂಥ ಮನೆ ಬಂದ್ ಮತ್ ಭಾಗ್ಯ ಯಾರಿಗೆ ಸಿಗೋದಿಲ್ಲ. ನಿನ್ನ ಪಾಡಿಗೆ ನೀ ಸುಮ್ಮನೆ ಇರ. ನಮ್ಮ ಸಾವುಕಾರನ್ ಚಿಂತೆಯ ಬೇಟ ಬೇಡ. ಯಾಕಂದ್ರ ಊರಿಗೆ ಮಿಕ್ಕಿದ ಮಕ್ಕಳವ್ರ ಮುಂದಿನ ಪಯಣ ಹಚ್ಚಿ ಮಾಡ. ನಿಮ್ಮ ಸಾವುಕಾರ ನಾನು ಮಾತಾಡಕತ್ತಿದ್ದೇವ. ನನಗೆ ನೀ ಮಾತಾಡಿದ್ದೆ ಆದ್ರ ನಿನ್ನ ಟೋಪಿಗೆ ಮ್ಯಾಲ ಆಕಾಶ ನೋಡ್ಬೇಕಾಗ್ತತಿ. ಎತ್ತರ ಎತ್ತರ ಹೇಳುವ ಹೊತ್ತು ಸೋಳೆ ಮಗನೇ. ಬಹಳ ಇನ್ನು ನಿನಗೆ 2-3 ದಿನ ಮಾತ್ರ ಟೈಮ್ ಕೊಡ್ತೇನೆ. ನೀನಾಗೆ ಒಂದು ದಾರಿಗೆ ಬಂದ್ರೆ ಸರಿ, ಇಲ್ಲದಿದ್ರ ನೋಡಿದ್ರ ನನ್ನ ಸಡ್ನಾಗ ಎಂತ ನಾಯಿ ಸಾಕಿದನಂತ ಮಗನ. ತುಂಡ ಕತ್ತರಿಸಿ ನಾಯಿಗೆ ಹಾಕಿಬಿಡ್ತಾನೆ. ನಿನ್ನಂತ ಕೊಬ್ಬಿದ ರಾಜಕಾರಣಿಗಳಿಗೆ ತಕ್ಕ ಉತ್ತರ ನೀಡಬೇಕೆಂದು ತೀರ್ಮಾನಿಸಿದ್ದೇನೆ. ಕಂಡ ಹಣದ ಸಂಪತ್ತಿಗೆ ಆಸೆ ಪಡೋನಲ್ಲ ಈ ಬಸವರಾಜ. ಏನಿದ್ರು ಬೆವರು ಸುರಿಸಿ ದುಡಿದು ತಿನ್ನೋ ಜಾತಿಲ್ಲ ನಮ್ಮದು. ಬೆವರು ಸುರಿಸಿ ದುಡಿದು ತಿನ್ನೋ ಜಾತಿ. ನಿಮ್ಮಂಗ ಮಂದಿ ಗೋಲ್ ಮುರಿದ ಹೊಟ್ಟಿ ಬೆಳೆಸೋ ಜಾತಿ ನಮ್ಮದಲ್ಲ ಮಿಸ್ಟರ್ ಕಾಳಿಂಗರಾಯ್. ಮೈಂಡಿ ನೋಡು ಬಸವರಾಜ್,
ಕೊನೆಯದಾಗಿ ಹೇಳ್ತೇನೆ ಕೇಳು. ನೀನಾಗೆ ಸುಮ್ಮನಿದರೆ ಸರಿ, ಇಲ್ಲದಿದ್ದರೆ ಈ ಭೂಮಿ ಮೇಲೆ ನೇನಿರ್ಬೇಕು, ಇಲ್ಲ ನಾನಿರ್ಬೇಕು. ಬಸವರಾಜ್, ಈ ಕಾಳಿಂಗ ಅನ್ನೋ ಸಿಂಹ ಸುಮ್ಮನೆ ನಿಂತಿದೆ ಅಂದ್ರೆ ಇದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ ಅಲ್ಲ. ಒಮ್ಮೆ ಹಸುವಾಗಿ ಪಂಜಾಬ್ ಬೀಸಿದ್ರ ನಿಮ್ಮಂತ ನರಿ ನಾಯಿಗಳು ಸುಮ್ಮನೆ ಬೇಕು. ಕಾಳಿಂಗ ಸರಿಯಾ, ನಡಿರ್ಲೆ ಹೋಗೋಣ, ನೋಡೋಣ ಮಗನ. ತಮ್ಮ ಬಸವರಾಜ, ನೋಡಿದೆಲ್ಲೋ ನಮ್ಮ ಸಾವುಕಾರ ಹೆಂಗ್ ಒದರ್ತಾನ ಅನ್ನೋದ. ಅವನ ಸೈಡ್ನ್ಯಾಗ ನಾ ಏನೋ ದೊಡ್ಡದ ಸಾಕ್ಯಾನ. ಹೋಗಾಯ್ತೆ ನಮ್ಮ ಸಾವುಕಾರ ಚಿಂತಿ ಬಿಟ್ಟು ಬಿಡು, ಕೊನೆದಾಗ ಹೇಳ್ತಾನ ನಿನಗ. ನೀ ಸುಮ್ಮನ ಹೋದ್ರ ಸರಿ, ಇಲ್ಲದಿದ್ರ ನಿನ್ನ ನಾಲಿಗೆ ಸಿಳಿ ಬಿಟ್ಟನ ಮಗನ. ನಿಮ್ಮಂತ ತಲೆ ಹಿಡುಕರು ಇರೋದ್ರಿಂದಲ ಅಂತ ಪುಡಾರಿ ನನ್ನ ಮಕ್ಕಳು ಎದಿ ಉಪ್ಪಿದ್ದು ಊರ ಮೇರೆ ಕತ್ತಿದಾರ. ಅಯ್ಯೋ ತಮ್ಮ, ನಿನ್ನ ಸುಖಕ್ಕಾಗಿ ನಾ ನಿನಗ ಒಳ್ಳೇದ್ ಹೇಳ್ರ, ನೀ ನಾನು ಬುಡಕ ಬರ್ತೀಯಲ್ಲೋ ತಮ್ಮ. ನೋಡಿದೆಯ ತಾಯಿ ಈ ಜನರ ಲೀಲೆಯನ್ನ. ದ್ವಾಪಾರ ಯುಗದಲ್ಲಿ ಕೌರವರು ಪಾಂಡವರು ಆಸ್ತಿಗಾಗಿ ರಾವಣೇಶ್ವರ ಸತ್ತು ಹೋದ. ಕಲಿಯುಗದಲ್ಲಿ ರಾಜಕೀಯದ ಹಣದ ಆಸೆಗಾಗಿ ಬಡವರಿಗೆ ಹಣದ ಆಸೆಯನ್ನ ಹಚ್ಚಿ ಮತವನ್ನ ಪಡೆದು ಆರಿಸಿ ಬಂದು ಬೆಂಗಳೂರಿನಾಗ ಹೋಗಿ ಕೂತ್ಕೊಂಡು ಬಿಡ್ತಾರ ಈ ಲುಚ್ಚ ರಾಜಕಾರಣಿ ಮಾಡುವಂತ ಲುಚ್ಚ MLAಗಳು. ಹಳ್ಳಿಯಲ್ಲಿರುವ ಈ ನಮ್ಮ ರೈತರ ಗೋಳನ್ನ ಕೇಳುವವರು ಯಾರು? ನೀನೇ ಕಾಪಾಡಬೇಕು ತಾಯಿ ಈ ಬಡವನನ್ನ. ನಾವು ಪ್ರಜ್ಞಾವಂತರಾಗಿ ಒಳ್ಳೆಯ ಅಭ್ಯರ್ಥಿಗೆ ಓಟು ಹಾಕಿ ಆರಿಸಿ ತರೋಣ. ಕಂಡ ಹಣದ ಸಂಪತ್ತಿಗೆ ಮಾರು ಹೋಗಿ ನಿಮ್ಮ ಅಮೂಲ್ಯವಾದ ಮತವನ್ನ ಎಂದು ಕಳೆದುಕೊಳ್ಳಬೇಡಿ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ಬಂಡ ನಾಲ್ಕು ನನ್ನ ಮಗ ತಕ್ಕ ಪಾಠ ಕಲಿಸಾಕಬೇಕು. ಅಂದಾಗಲೇ ಈ ಬಡ ರೈತನ ಜೀವನ ಸಾರ್ಥಕ ಆಗ್ತೈತಿ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನಂಗಾಗೈತೆ. ಅಂದಂಗ ಹುಡುಗಿ ನಿಂಗೆ ನನ್ನ ಮದುವೆ ಒಕ್ಕಣಂತ ಹಠ ಹಿಡ್ಕೊಂಡು ಕುಂತಾಳ. ಆ ಮುದಕ ಏನ್ರ ಮಾಡ್ಬೇಕ್ರಿ. ಅವನ ಹರಿಯದ ವಯಸ್ಸಿನಾಗ ಹೆಂಡತಿ ಕಳ್ಕೊಂಡಣ. ಉಪ್ಪು ಉಂಡ ಜೀವ ಹೆಂಗೆ ತಡಿಬೇಕ್ರಿ ಅವಂದ. ಆ ಮುದುಕಗ ಎಲ್ಲ ಗುಡಕ್ಕೆ ಹೋಗಿ ಒಂದು ಗಂಡು ಜೋಗಪ್ಪನ ಕರ್ಕೊಂಡು ಬಂದ. ಅವನ ಮೊಣಕಾಲ ಮುರಿಸ್ಲಿಲ್ಲ ಅಂದ್ರ ನನ್ನ ಹೆಸರ ಗೊತ್ತಿದ್ರಲ್ಲ ನಿಮಗ. ಚೇಚೆ ಸಾಕಾಗೈತ್ ನೋಡ್ರಿ ಅವನಿ ಪೊಲೀಸ್ ಕೆಲಸ. ಯಾಕಂದ್ರ ರಾತ್ರಿ ಒಂದ್ ರೌಂಡ್ ಹೊಡೆದು ಹೋಗಿ ಮನಿಗೆ ಹೋಗಿ ಮಲ್ಕೋಬೇಕಂದ್ರ ಹೊಸವಾಗಿ ಬಂದ್ರು ನಮ್ಮ ಪೊಲೀಸ್ ಸಾಹೇಬ್ರು ಬಾ ಸ್ಟ್ರಿಕ್ ಅದಾರ. ಈಗಿನ ಕಾಲದ್ದು ಹುಡುಗರ ಹುಡುಗಿಯರ ಲವ್ ಮಾಡಿ ಓಡಿ ಹೋಗ್ಬಿಡ್ತಾರ. ಅವಾಗ ನಮ್ಮ ಸಾಹೇಬ್ರ ಅವ್ರು ಕರ್ಕೊಂಬರ್ರಿ ಅಂತ ನಮ್ಮ ತಲೆ ತಿಂತಾರ. ಅಲ್ಲ, ಲವ್ ಮಾಡೋರು ಅವ್ರು ಕರ್ಕೊಂಬರೋರು ನಾವ. ಹೋಗ್ಲ ಇಲ್ಲಿ ಯಾವುದು ಒಂದ ಗಿರಾಕ್ ನಿತ್ತಂಕ ಅಂತೈತಿ, ನೋಡೋಣ. ಏ ತಮ್ಮ, ಯಾರ ತಮ್ಮ ನೀ ರಾತ್ರಿ ಏನ್ ಕೆಲಸನಿಂದ ಹಿಂಗೆಲ್ಲ ಅಡ್ಡಾಡಬಾರ್ದ. ನಡಿ ಹೋಗೋಣ ಪೊಲೀಸ್ ಸ್ಟೇಷನ್ಕ. ಓ ನೀ ಫೋಟೋಗ್ರಾಫರ್ ನಿಂಗಾನ? ರಾತ್ರಿ ಹೊತ್ನಾಗ ಏನ್ ಕೆಲಸನಿಂದ ಇಲ್ಲಿ ದಂಡಿಗತೆ ಕಡೆ? ನಮಸ್ಕಾರಪ್ಪ ದೋಸ್ತ, ಆರಾಮದಿವಿಲ್ಲ? ಆರಾಮಂದ್ರ ಆರಾಮ, ಇಲ್ಲಂದ್ರ ಇಲ್ಲ. ನಿನ್ನೇನು ಬಿಡಪ್ಪ, ಸರ್ಕಾರಿ ನೌಕರಿ. ಅವನವನ ತಿಂಗಳ ಗುಡಕ ಕೈ ತುಂಬಾ ಹಣ. ಎಲ್ಲ ಕರೆ, ಜೀವಕ ಸಮಾಧಾನ ಇಲ್ಲ. ರಾತ್ರಿ ಎಲ್ಲ ತಿರುಗಿ ಕಣ್ಣನು ಕೆಂಪಾಗಿ ಹೋಗ್ಯಾವ. ಸರಿಯಾಗಿ ಊಟಿಲ್ಲ, ಕಣ್ಣಿಗೆ ನಿದ್ದಿಲ್ಲ. ಅಲ್ಲೋ ದೋಸ್ತ, ಕಣ್ಣಿಗೆ ನಿದ್ದಿಲ್ಲಂತಿ, ಊಟಿಲ್ಲಂತಿ ಹೊಟ್ಟಿಗೆ, ಮತ್ತ ತಮ್ಮಾಗು ಸಮಾಧಾನ ಇಲ್ಲ ಅಂತಿ. ಯಾಕ ನಿನಗೆ ಹೆಂಡ್ರ ಮಕ್ಕಳ ಇಲ್ಲೇನ? ಚೇ ಒಗ್ಗೋ ಅವನು ಇದೊಂದು ಆತ್ ನೋಡ.
ಇನ್ನು ಮದ್ವೆನೂ ಇಲ್ಲ, ಇನ್ನು ಹೆಣ್ರ ಮಕ್ಕಳ ಅಲ್ಲಿಂದ ಬರ್ಬೇಕು. ಸೈಡ್ ಯಾವಾರ ಆಗಿಲ್ಲೇನ? ಈಗ ಕಾಲ ಭಾಳ ಸುಮಾರು ಬಂದೈತಿ, ಹಂಗೆಲ್ಲ ಮಾಡಬಾರ್ದ. ಈಗ ಭಾಳ ದೊಡ್ಡ ರೋಗ ಬಂದೈತಿ, ಅದಕ್ಕೆ ಒಟ್ಟ ಔಷಧಿನ ಇಲ್ಲ. ಹೋಗ್ಲಿ ಬಿಡು ದೋಸ್ತ, ಹೆಂಗ್ ನಡ್ದೈತಿ ನಿಂದು ಉದ್ಯೋಗ, ಮದ್ವಿ, ಹುಡುಗ ಹುಡುಗಿ ಅಂತೇನು ವಿಚಾರ ಮಾಡಾಕತಿ? ಏನೂ ಇಲ್ಲ. ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ಯಾನ, ಹುಡುಗಿ ಒಪ್ಕೊಂಡಾಳ. ಆದ್ರ ಅವ್ರ ಅಪ್ಪ ಒಂದ ಕಂಡೀಷನ್ ಹಾಕ್ಯಾನ. ಏನು ಕಂಡೀಷನ್? ಆ ಮುದುಕನ ಹೆಂಡತಿ ತೀರ್ಕೊಂಡಾಳ. ಅವ ಮುದುಕ ಅವನ ಮಗಳ್ ನನಗೆ ಕೊಟ್ಟು ಮದುವೆ ಮಾಡಿರ, ಹಂಗ ರೊಟ್ಟಿ ಬಿಡಾಕ ಯಾರೂ ಇಲ್ಲಂತ. ಅದಕ್ಕ ನನಗೊಂದು ಹುಡುಗಿ ಕೊಡಂತ ಕಂಡೀಷನ್ ಹಾಕ್ಯಾನ. ನೀ ನನಗೊಂದ ಸಹಾಯ ಮಾಡ್ಬೇಕ. ಏನ್ ಸಹಾಯ ಹೇಳ ದೋಸ್ತ, ನೋಡೋಣ. ನೀ ಹೆಂಗೂ ಪೊಲೀಸ್ ಅದೇ, ಪೊಲೀಸರು ವಿಷಯದಾಗ ಹುಡುಗಿ ವಿಷ ಹಾಕೊಂಡ ಬಾ. ನೀನ ಹುಡುಗಿ ಅಂತೇಳಿ ಅವಂಗ ಮಳ ಮಾಡಿ ಅವನ ಮದುವೆ ಮಾಡ್ತಾನ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ ಮಗನ 2 ಓದಿ, ಅವಾಗ ಅವಂಗ ಬುದ್ಧಿ ಬರ್ತೈತೆ. ಹುಡುಗಿ ಹೆಸರ ಫೋಟೋ ಗಿಟೋ ಏನ್ರ ತಂದು ಏನು ಮಟ್ಟ? ದೋಸ್ತ ಫೋಟೋ ತಂದನು, ತಗೋ. ಈ ಹುಡುಗಿ ಭಾಳ ಸುಂದರ ಅದಾಳ. ಈ ಹುಡುಗಿ ಹೆಸರೇನು ಅಂದ ನಿಂಗನ? ಈ ಹುಡುಗಿ ಹೆಸರು, ನನ್ನ ಹುಡುಗಿ ಪ್ರೀತಿ ಮಾಡೋ ಹುಡುಗಿ ಹೆಸರ ನಿಂಗಿ ಅಂತ. ನೀವು ಅವನ ಸುಧಾರಣೆ ಇದ್ದಂಗ ಅದಾಳ ದೋಸ್ತ. ಅಕ್ಕಿನ ನೆನೆಸ್ಕೊಂಡ್ರೆ ನನಗೆ ಒಟ್ಟೆ ನಿದ್ದಿನ ಆತಲ್ಲೋ ದೋಸ್ತ. ಹೌದು ಬಿಡ್ತಮ್ಮ, ಈ ಹುಡುಗಿ ನೋಡಾಕತ್ರ ನಮ್ಮ ಹುಡುಗಿ ಇದ್ದಂಗ ಕಾಣ್ತಾಳ ನೋಡ. ದೋಸ್ತ ಈಕಿ ನನ್ನ ಹುಡುಗಿ. ಈ ಊರಾಗ ನಿಂಗಪ್ಪ ನಿಂಗವ್ವ ಅಂತ ಭಾಳ ಅದಾರ. ನೀ ಪ್ರೀತಿ ಮಾಡಿದ ಹುಡುಗಿನ ಬೇರೆ, ನನ್ನ ಹುಡುಗಿ ಪ್ರೀತಿ ನಿಂಗಿನ ಬೇರೆ. ನಮ್ಮ ಹುಡುಗಿ ಹೆಸರು ನಿಂಗೆ ಅಂತ. ಇಬ್ರು ಕೂಡಿ ಒಂದ ಹುಡುಗಿನ ಲವ್ ಮಾಡಬಾರ್ದು ನೋಡು. ಮತ್ತ ಇಲ್ಲ ತಗೋ, ಅಕ್ಕೆ ಬೇರೆ ಈಕೆ ಬೇರೆ. ಇರ್ಲಿ ಹಂಗಾದ್ರ ನಾ ಹೋಗ್ತೇನ. ನಮ್ಮ ಸಾಹೇಬ್ರು ಭಾಳ ಸ್ಟ್ರಿಕ್ ಅದಾರ. ನಾ ತಡ ಮಾಡಿ ಹೋದ್ರ ನನಗೆ ಹೊರಗ ನಿಲ್ಲಿಸ್ತಾರ. ನಾ ಇನ್ನು ಬರ್ಲಾ? ಏನು ಅರ್ಥವಾಗ್ತಿಲ್ವೇ ಈ ಕೇಸು? ಈ ಕಾಡು, ಇಲ್ಲಿ ವಾಸಿಸುವ ಆ ಹಕ್ಕಿ ಪಕ್ಷಿಗಳ ಕೂಗು, ಜುಳು ಜುಳುನೆ ಅಂತ ಧುಮುಕುತ್ತಿರುವ ಆ ನೀರು, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸು ಕೂಡ ಅರಳಿ ನಿಂತಿದೆ. ಯಾವಾಗಲೂ ನನ್ನ ಗಂಡ ಜನ ಸೇವೆ ಜನಾರ್ದನ ಸೇವೆ ಎಂದು ಅಣ್ಣನ ಆಜ್ಞೆಯಂತೆ ನಡೆದುಕೊಳ್ಳುತ್ತಿದ್ದಾರೆ ಅಂದಾಗ ಈ ನನ್ನ ಕಾಮದಾಸವನ್ನು ತೀರಿಸೋರು ಯಾರು? ಆಜಾ ಶ್ಯಾಮ ಹೋನಿ ಆಯಿ ಮೋಸಂ ಮೇರಿ ಅಂಗಡಾಯಿ, ಆಜಾ ಶ್ಯಾಮ ಹೋನಿ ಆಯಿ ಮೋಸಂ ಮೇರಿ ಅಂಗಡಾಯಿ, तो किस बात की है लड़ाली, तू चल मैं आई, तू चल मैं आई. ಓ ರಾಧಾ, ಇತ್ತ ಕಡೆ ತಾವು. ಏನಿಲ್ಲ, ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು. ಅದಕ್ಕೆ ಸ್ವಲ್ಪ ಕಾಡು ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಒಬ್ಬರೇಕೆ ಬಂದಿರುವೆ ನಿನ್ನ ಪ್ರೇಕರ್ನಲ್ಲಿ? ಅವನೊಬ್ಬ ಮೋಡ. ಅಣ್ಣನ ಆಜ್ಞೆಯಂತೆ ಜನ ಸೇವೆ ಜನಾರ್ದನ ಸೇವೆಯಿಂದ ಹೋಗುತ್ತಾರೆ. ಹೀಗಿರುವಾಗ ಅವರು ನನ್ನ ಜೊತೆ ಬರೋರೇ? ಒಳ್ಳೆಯ ಸಮಯ. ಹಕ್ಕಿ ತಾನಾಗಿ ಬಂದು ಬಲೆಗೆ ಬಿದ್ದಂತಾಯಿತು. ಅಂದ ಹಾಗೆ ನಿನ್ನ ಅಕ್ಕ ನಿನ್ನ ಮಾವ ಚೆನ್ನಾಗಿದ್ದಾರೆ ತಾನೆ? ಅವರು ಚೆನ್ನಾಗಿದ್ದಾರೆ. ಹಾ ವಿಷಕಂಠ, ನಾನಿಗೊಂದು ಮಾತು ಕೇಳಬೇಡಿ? ಆಯ್ತು, ನೋಡೋಣ. ನನ್ನಿಂದ ಸಾಧ್ಯವಾದರೆ ನೋಡೋಣ. ಈ ಸ್ವಚ್ಛಂದವಾದ ಕಾಡಿನಲ್ಲಿ ವಸಂತ ಮಾಸದ ಚಿಗುರಿದ ಎಲೆಗಳ ಮೇಲೆ ಕುಳಿತ ಆ ದುಂಬಿ ನೀವೇಕೆ ಆಗಬಾರದು? ಅಂದರೆ ನಿನ್ನ ಮಾತಿನ ಅರ್ಥ? ಯಾಕೆ ನನ್ನ ಮಾತಿನ ಅರ್ಥ ನಿಮ್ಗಿನ್ನೂ ಅರ್ಥವಾಗಲಿಲ್ಲವೇ? ಏನು ರಾಧಾ,
ಸ್ನೇಹಿತನ ಹೆಂಡತಿ ಜೊತೆ ನಾನು ಈ ರೀತಿ ನಡೆದುಕೊಳ್ಳಲೇ? ಒಂದು ಪಕ್ವವಾದ ಹಣ್ಣು ಅದನ್ನು ತಿಂದಾಗಲೇ ಅದರ ರುಚಿ ತಿಳಿಯುವುದು. ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಅದರ ಒಡೆಯ ಅನುಭವಿಸಿದ್ರೆ ಅವನು ಅನುಭವಿಸದೆ ಹೋಗದಿದ್ರೆ ಪರಪುರುಷನಿಗೆ ಕೈ ಮಾಡಿ ಕರೆಯುವುದರಲ್ಲಿ ತಪ್ಪೇನಿದೆ? ಬನ್ನಿ, ನನ್ನ ಕಾಮದ ಆಸೆಯನ್ನು ತೀರಿಸಿ ಬನ್ನಿ. ಆಯ್ತು, ಹಸಿದ ಹೊಟ್ಟೆಗೆ ಊಟ ಬಡಿಸ್ತೇನೆ ಅಂದರೆ ಬೇಡ ಎನ್ನೋರು. ಬಾರೇ ನನ್ನ ಅರಿಗೀನಿ. ಮನೆಯಲ್ಲ ಗಂಡ ಅಕ್ಕ ಭಾವನವ್ರು ದಾರಿ ಕೈತಿರ್ತಾರೆ. ನಾನೇನು ಬರ್ಲೆ? ಮತ್ತ ನನ್ನ ನಿನ್ನೆ ಭೇಟಿ ನಾಳೆ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಸಿಗ್ತೀನಿ. ನಾನು ಬರ್ತೀನಿ. ಬಾಯ್. ಟಾಟಾ. ಅಂತೂ ಪಕ್ಷಿ ತಾನು ತಾನಾಗೆ ಬಂದು ಬಲೆಗೆ ಬಿದ್ದಂತಾಯಿತು.
ಅಣ್ಣ ತಮ್ಮಂದರ ಇಬ್ಬರ ನಡುವೆ ವಿಷದ ಬೀಜವನ್ನು ಬೆತ್ತಿ ಈ ತಾಳ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿ ನಿಮ್ಮ ಸಂಸಾರವನ್ನು ಚಿತ್ರಗೊಳಿಸಿ ಹಿಂಸೆ ತಾಳಲಾರದ ಗೀತ ನನ್ನ ತೋಳಿಗೆ ತೆಕ್ಕಿ ನೀನು ಬಂದು ಶರಗ ಹಾಸಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ.